ಒಂದ್ 5 ಲಕ್ಷ ನನ್ನ ಅಕೌಂಟಿಂದ ಡೆಬಿಟ್ ಮಾಡ್ಬಿಡ್ರಿ. ಲೇ ಪ್ರಭಾಕರ, ಬರ್ತಾ ಬರ್ತಾ ಈ ಪೇಪರ್ ನೊಂದು ಅತಿ ಆಯ್ತಲ್ಲ. ಅವ್ನು ಹುಡುಕ್ಬಿಟ್ಟು ಕತ್ರ ಸಾಕ್ಬಿಡ್ಲಾ? ಏ ಅಷ್ಟೊಂದೆಲ್ಲ ಬೇಡ ಕಣಲೇ. ಈ ಪೇಪರ್ನವ್ರ ಸಹವಾಸ ತುಂಬಾ ಕಿರಿಕು. ಸುಮ್ನೆ ಆವಾಜ್ ಹಾಕು ಸಾಕು. ಅದು ಸರಿ. ನಾನ್ ಹಾಕೋ ಆವಾಜ್ಗೆ ನನ್ನ ಮಕ್ಕಳು ಪದರ್ಗುಟ್ಟು ಹೋಗ್ಬೇಕು. ಬರ್ಲಾ? ಅತಿ ಮಾಡ್ಬೇಡ ಕಣ. ಹಾಯ್ ರಾಜಪ್ಪ ಕೊಡು. ಏನ್ ಇಲ್ಲಿವರೆಗೂ? ಏನು ಇಲ್ಲ ರೀ, ಇವತ್ ನಾನೇ ಅಡ್ಗೆ ಮಾಡಿದೀನಿ. ನಿಮ್ ಫೇವ್ರೆಟ್ ಡಿಶ್ ಮಾಡಿ ಅದಕ್ಕೆ ಪ್ರೀತಿ ಪ್ರೇಮನ ತುಂಬ್ಕೊಂಡ್ ತಂದಿದ್ದೀನಿ. ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ ಹೋದೆ? ನಂದಾಗ್ಲೇ ಊಟ ಆಯ್ತಮ್ಮ. ನೋಡು ನೋಡು, ನೀನ್ ಇದ್ರ ಸ್ಪಾಟಿಗೆ ಬರೋ ಚೆನ್ನಾಗಿರಲ್ಲ. ಅಲ್ಲಿ ನೋಡು, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಒಂದ್ ವೇಳೆ ಪ್ರೆಸ್ನವ್ರು ನೋಡಿದ್ರೆ ಕಷ್ಟ ಅಲ್ವಾ? ಸರಿ ಹೋಗ್ಲಿ, ಕ್ಯಾರಿಯರ್ ಓಪನ್ ಮಾಡಿ ನೋಡಿ. ಮೊದಲನೇ ಡಬ್ಬಿಲೆ ತುಂಬಾ ಇಂಪಾರ್ಟೆಂಟ್ ಏನೋ ಇಟ್ಟಿದ್ದೀನಿ. ಥ್ಯಾಂಕ್ ಯು. ಬಟ್ ಈಗ ಗೊತ್ತಾಯ್ತು, ನಾನಿನ್ ಹೊರಡ್ಬೇಕು. ಸರಿ, ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಬರ್ತೀನಿ. ಬಾಯ್. हाय रितु. हाय. हाउ आर यू? फाइन. अरे सर, आप यहाँ कैसे? तुम बड़ी हैरान हो गई क्या? काम था, बॉम्बे से 2 दिन पहले आया, पता चला तुम यहाँ हो, मिलने चला आया. थैंक यू सो मच सर. बाय द वे, आई वांट यू टू मीट माय डायरेक्टर मिस्टर प्रकाश. yes. This is my producer from Bombay, Mr. Bukade. Meet my director, Mr. Prakash. Hello. Nice to meet you. Same with When me. did you have lunch with me? Sure. Please. Hey, chair ಹಾಕ್ರೋ. ಏನಿದು? ಇನ್ನು 7 ಗಂಟೆಗೆ 3 ನಿಮಿಷ ಇದೆ. ಆ ಕ್ಯಾಂಡಲ್ ಲೈಫ್ 3 ನಿಮಿಷ. ಈಗ್ಲೇ ಹಚ್ಕಿಟ್ಬಿಟ್ಟಿಯಾ? ಗೊತ್ತಪ್ಪ, ಇದನ್ನ ಇಲ್ಲಿ ಇಡೋಕೆ ಅಂತ ತಗೊಂಡೆ. ನೀನ್ ಒಬ್ನೇ ಅಲ್ಲಪ್ಪ ಬುದ್ಧಿವಂತ. ಆರತಿ ಮಂಗಳಾರತಿ. ಏಯ್, ನೀನ್ ಯಾರೋ ನಮ್ಮಿಬ್ಬರ ಮಧ್ಯೆ ತಲೆ ಹಾಕೋಕೆ? ಸುಮ್ನೆ ಒಬ್ರಿಗೊಬ್ರು ಕಾಲು ಎಳೆಕ್ ಹೋಗ್ಬೇಡಿ. ಅಚ್ಚರಿ ಮಯ್ಯ, ಡೈರೆಕ್ಟರ್ ಹೇಳಿದ್ದೀಯಾ? ನಾವೇನ್ ಹೇಳುದು? ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಸರಿ, ಬರ್ಡೇ ದಿನ ಸಾಯಂಕಾಲ 7 ಗಂಟೆಗೆ ಪ್ರಕಾಶ್ ನಮ್ಮನ್ ಜಾಯಿನ್ ಆಗೇ ಆಗ್ತಾನೆ. For a wonderful evening. Thank you. Cheers. Cheers. ಯಾವತ್ತೂ ಹೀಗಾಗಿಲ್ವಲ್ಲ. ಏನ್ ಮಾಡ್ತಿದ್ದಾನೆ ಇವನು? ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿ ನಾವೇ ಸರ್ಪ್ರೈಸ್ ಕೊಡೋದಾಯ್ತು. ಆ ಬಾಂಬೆ ಪ್ರೊಡ್ಯೂಸರ್ ತುಂಬಾ ಒಳ್ಳೆಯವರು. ನೈಸ್ ಗಾಯ್. ಅವ್ರು ನಿಂಗೆ ತುಂಬಾ ಕ್ಲೋಸ್ ಅಲ್ವಾ? Yeah. ನನಗೆ ಅವ್ರ ಜೊತೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ. Why not? Of course. ಆದ್ರೆ ಒಂದು ಕಂಡೀಷನ್, ನೀವೇ ಅದರಲ್ಲೂ ಹೀರೋಯಿನ್ ಆಗ್ಬೇಕು. ಬಿಕಾಸ್ ಯು ಟು ಸೆಕ್ಸಿ. ತುಂಬಾ ಇನ್ವಾಲ್ವ್ ಆಗ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಗುಡ್, ವೆರಿ ಗುಡ್. ಇಲ್ಲಿ ನೋಡು, ಇವ್ರು ಯಾರೋ ಪ್ರಶ್ನವ್ರಂತೆ, ನಿನ್ ಹತ್ರ ಮಾತಾಡ್ಬೇಕಂತೆ. ಹಾಯ್. ಯಾಕ್ ಸರ್ ಹಾಗೆ ಬಾಯ್ ಬಿಟ್ಕೊಂಡು ಕೂತ್ಬಿಟ್ರಿ? ಸರ್ ಸರ್ ಅಲ್ಲ ನೀವು ಅದೆಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ, ಏನ್ ಕತೆ? ಅದ ನಾನ್ ನಿಮ್ಗೆ ಹೇಳದೆ ಮರ್ತ್ಬಿಟ್ಟೆ. ನಾನ್ ಕರ್ನಾಟಕದವಳೆ. ಇಲ್ಲಿ ಯಾರನ್ನೋ ಮದ್ವೆ ಆಗಿದೆ. ಡೈವರ್ಸ್ ಆದ್ಮೇಲೆ ಬಾಂಬೆಗೆ ಹೋಗಿ ಬೇರೆ ಮದ್ವೆ ಮಾಡ್ಕೊಂಡೆ. ಲವ್ ಮ್ಯಾರೇಜ್ ಯೂನು. ಇವಳಲ್ಲೇ ಹುಟ್ಟಿ ಬೆಳೆದ್ರು ಕೂಡ ಕನ್ನಡನೇ ಮನೇಲಿ ಮಾತಾಡೋದು. ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ. ನೀವೇನ್ ಪ್ರಶ್ನೆ ಬೇಕಾದ್ರೂ ಕನ್ನಡದಲ್ಲೇ ಕೇಳಬಹುದು. ಅಂದ್ಹಾಗೆ ನೀವು ಬಹಳ ಬೋಲ್ಡ್ ಆಗಿ ಎಕ್ಸ್ಪೋಸ್ ಮಾಡ್ತೀರಿ ಅಲ್ವಾ? ಮಮ್ಮಿ ಮಾಡ್ಲಿ ಬಿಡ್ರಿ.
ನಿಮಗೇನು? ಅವಳು ನೀಟಾಗಿ ಫಿಗರ್ ಮೇಂಟೈನ್ ಮಾಡಿದಾಳೆ. ಬೇರೆಯವರು ಸುಲಭವಾಗಿ ಸಿಗದೆ ಇರೋದು ಇವಳಿಗೆ ಸಿಕ್ಕಿದೆ. ಆ ಸುಂದರವಾದ ಬಾಡಿ ಇರೋದೇ ಎಕ್ಸ್ಪೋಸ್ ಮಾಡಕ್ಕೆ. ಅದನ್ನ ಬಚ್ಚಿಟ್ಕೊಂಡ್ರೆ ಏನ್ರೆ ಸುಖ ಸಿಗುತ್ತೆ? ಸಿಗಲ್ಲ ಸಿಗಲ್ಲ, ಸುಖ ಸಿಗಲ್ಲ. ರಿತು ಮೇಡಮ್, ಈ ಕಿಸ್ ಕೊಡೋದಿಕ್ಕೆ ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಲ್ವಾ? ಏನೂ ಇಲ್ಲ. ಅದು ತೆರೆ ಹಿಂದಾಗ್ಲಿ ತೆರೆ ಮುಂದಾಗ್ಲಿ. ರೀ, ಯಾಕ್ರಿ ಕಿಸ್ ಕೊಡ್ಬಾರ್ದು? ಓ, ಕೊಡ್ಬೋದು ಕೊಡ್ಬೋದು. ಅಂದ್ಹಾಗೆ ನೀವು ಲವ್ ಸೀನಲ್ಲಿ ಆಕ್ಟ್ ಮಾಡಿದಾಗ ಏನ್ ಅನ್ಸುತ್ತೆ? ತುಂಬಾ ಮಜವಾಗಿರುತ್ತೆ ಸರ್. ಆ, ನನಗಂತೂ ಅಂತ ಸೀನ್ಸ್ ತುಂಬಾ ಇಷ್ಟ. ಆ, ನಮ್ ಡೈರೆಕ್ಟರ್ ಹೇಳ್ದಾಗೆ ಎಲ್ಲ ರಿಯಲಿಸ್ಟಿಕ್ ಆಗಿರ್ಬೇಕು. ಓ, ಓ, ನಮ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಗೊತ್ತಾ? ಸರ್, ಇನ್ನೇನಾದ್ರು ಕೇಳೋ ಹಾಗಿದ್ರೆ ಕೇಳಿ. ಇಲ್ಲಮ್ಮ, ಇಷ್ಟಕ್ಕೆ ಬ್ರಹ್ಮಾಂಡವೇ ನೋಡ್ದಂಗಾಯ್ತು. ಬರ್ತೀನಮ್ಮ, ಬರ್ತೀನಿ. ಯಾಕೆ ಡೈರೆಕ್ಟರ್ ಇಲ್ವಾ? ಆದ್ರೆ ಬ್ಯುಸಿ ಆಗಿದ್ದಾರೆ. ನೀನ್ ಯಾರೋ ನನ್ ತಡಿಯಕ್ಕೆ? ಅವ್ರನ್ನ ಮೀಟ್ ಮಾಡಕ್ಕೆ ನೀನ್ ಪರ್ಮಿಷನ್ ತಗೋಬೇಕಾ? ಬಿಡೋಣ. ನೋಡಿ ಪ್ರಕಾಶ್, ಇವನು ನೀನ್ ಯಾರು ಒಳಗ್ ಬರಕ್ ಹೇಳಿದ್ದು? ಅವ್ನ ಒಳಗ್ ಹೋಗ್ಬಾರ್ದು ಅಂತ ಹೇಳಿದ್ರೆ ಒಳಗ್ ಬರ್ಬಾರ್ದು ಅನ್ನೋ ಸೆನ್ಸ್ ಬೇಡ ನಿಂಗೆ? ಸ್ಟುಪಿಡ್ ಫೂಲ್. ಸಾರಿ, ಪದೇ ಪದೇ ಬಂದು ನಾನು ಡಿಸ್ಟರ್ಬ್ ಮಾಡ್ಬೇಡ. ಔಟ್, ಐ ಸೇ ಔಟ್. ಕೂಲ್ ಡೌನ್ ಪ್ರಕಾಶ್. ನೋಡಮ್ಮ, ಉದ್ದೇಶಪೂರ್ವಕವಾಗಿ ಅವನು ಬೈದಿರಲ್ಲ. ಅದು ಅವನ ಸ್ವಭಾವ. ತಪ್ಪು ತಿಳ್ಕೊಬೇಡ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಪದೇ ಪದೇ ಹೋಗಿ ಅಲ್ಲಿ ಅವನಿಗೆ ಡಿಸ್ಟರ್ಬ್ ಮಾಡೋದು ನಮಗೂ ಇಷ್ಟ ಆಗಲ್ಲ. ಹೌದಮ್ಮ, ಅವ್ನ ಕೆಲ್ಸದ ಮೂಡನ್ನ ನೀನ್ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಕೆಲ್ಸ ಇಂಪಾರ್ಟೆಂಟ್ ಅಲ್ವಾ? ನಾನು ಅಷ್ಟೇ ಇಂಪಾರ್ಟೆಂಟ್ ಕಣ್ರೋ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಹಾಗಂತ ಅವನು ಹೇಳಿದಾನ? ಹೌದು, ಹೇಳಿದ್ದಾರೆ. ಯಾಕ್ರೋ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಿನ್ನ ಮೇಲೆ ನಂಬಿಕೆ ಇದೆಯಮ್ಮ. ಆದ್ರೆ ಯಾಕೋ ಇದನ್ನೆಲ್ಲ ನಂಬಕ್ ಆಗ್ತಿಲ್ಲ. ಯಾಕಂದ್ರೆ ಅವನು ಆ ಥರ ಮನುಷ್ಯ ಅಲ್ಲ. ನನ್ನ ನಂಬು ದಿನೇಶ್, ನಾನು ಹೇಳ್ತಾ ಇರೋದ್ ನಿಜ. ಅವ್ರು ನನ್ ತುಂಬಾ ಪ್ರೀತಿಸ್ತಾ ಇದ್ರು. ಇದಕ್ಕಿದಾಗ ಚೇಂಜ್ ಆಗ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೇನೆ. ಈಗ ನನ್ ಮನ್ಸಿಗೆ ಆಗತ್ತ ಆದ್ರೆ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ಪ್ಲೀಸ್, ನನ್ ಪರಿಸ್ಥಿತಿನ ಅವ್ರಿಗೆ ಅರ್ಥ ಆಗೋಗ್ ನೀವ್ ಹೇಳ್ಬೇಕು. ನಿಮ್ಮನ್ ಬಿಟ್ರೆ ನನಗ್ ಬೇರೆ ಯಾರಿದ್ದಾರೆ ಹೇಳಿ? ಬೇರೆ ಯಾರಿದ್ದಾರೆ? ಪ್ಲೀಸ್ ಕಣ್ರು, ಪ್ಲೀಸ್. ಪ್ರೇಮ, ಅಳ್ಬೇಡ ಪ್ರೇಮ. ಅವನ್ ಬುದ್ಧಿ ಹೇಳೋಷ್ಟು ನಾವ್ ಯಾರು ದೊಡ್ಡವರಾಗಿಲ್ಲ ಪ್ರೇಮ. ಪ್ಲೀಸ್ ಅಳ್ಬೇಡ ಪ್ರೇಮ, ಸಮಾಧಾನ ಮಾಡ್ಕೋ ಪ್ಲೀಸ್. ಪ್ರೇಮ, बोकाडी साहब, हाँ? यू हैव टू सी दिस फिल्म Z. हाँ इट्स जी। ब्रिलियंट. हाँ। मैंने बॉम्बे में भी ऐसे टेक्नीशियंस नहीं देखे हैं. एक्चुअली आप इनके साथ एक पिक्चर क्यों नहीं बना देते? इसमें आपका भी फायदा है. रितु, तुम डायरेक्टर के बारे में इतनी तारीफ कर रही तो सोचना तो पड़ेगा ही. अरे भाई, तुम्हारे पास कुछ स्टोरी वगैरह है? स्टोरी तो रेडी नहीं है, लेकिन बना के दूंगा साहब. अभी अभी ये जेड का शूटिंग खत्म हो रहा है ना. ये खत्म होते ही एकदम जबरदस्त कंट्रोवर्शियल इश्यू पे एक अच्छा स्टोरी बना के दूंगा साहब. आज रात मैं मुंबई जा रहा हूँ, लेकिन जाने से पहले एक वादा जरूर. जब आपका पिक्चर खत्म हो जाएगी हम उसको जरूर देखेंगे. हाँ। जबरदस्त टाइटल है. हाँ, ऑल द बेस्ट. थैंक यू सर. ಕಮಿಂಗ್ ಪೋಸ್ಟರ್ಸ್ ಕಣ ಇದು ಏನಾ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಪಬ್ಲಿಸಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರ್ಬೇಕು, ಆಗ್ಲೇ ಜನ ಥಿಯೇಟರ್ಗೆ ಬರೋದು. ಹೌದು ಗುರು, ಒಳ್ಳೆ ಥಿಯೇಟರ್ ಸೆಟಪ್ ಬೇಕು ನಮ್ ಪಿಕ್ಚರ್ಗೆ. ಆಮೇಲೆ ನನ್ನ ಫ್ರೆಂಡ್ ಹೇಳ್ಬಿಟ್ಟು 1,000 ಸ್ಟಿಕರ್ಸ್ ನಾನು ಪ್ರಿಂಟ್ ಮಾಡಿಸ್ತೀನಿ. ಇವತ್ತಿಂದಾನೇ ಪಬ್ಲಿಸಿಟಿ ವರ್ಕ್ ಶುರು ಮಾಡ್ಬಿಡ್ತೀವಿ ಕಣ. ರೋಡ್ಗೂ ನಾನೇ ಪೋಸ್ಟ್ ಅಂಟಿಸ್ತೀನೋ. ಸಿಟಿ ಎಲ್ಲ Z ಅಂತಿರ್ಬೇಕು. ಥ್ಯಾಂಕ್ ಯು. ಯಾ ದಿನೇಶ, ನಿಂಗೆ ಏನು ಇದೆಲ್ಲ? ಸುನಿಲ್, ನಮಗೋಸ್ಕರ ಇಷ್ಟೆಲ್ಲ ಯಾಕೋ ಖರ್ಚು ಮಾಡಕ್ ಹೋದೆ? ಅ ಸ್ಮಾಲ್ ಸರ್ಪ್ರೈಸ್. ಫ್ರೆಂಡ್ಸ್ಗೆಲ್ಲ ಏನೋ ಕೊಡ್ಬೇಕು ಅನ್ನಿಸ್ತು, ಕೊಟ್ಬಿಟ್ಟೆ. ಓಕೆ, ಈಗ ಪಬ್ಲಿಸಿಟಿ
ಈಗ ಈ ಪಬ್ಲಿಸಿಟಿ ಒಂದ್ ಸ್ವಲ್ಪ ಅಂಡರ್ ಕರೆಂಟ್ ಬೇಕು ಅನ್ಸುತ್ತೆ. ಈಗ ನಿಮ್ಗೆಲ್ರಿಗೂ ಗೊತ್ತು, ನನಗೂ ಪ್ರೇಮನ್ಗೂ ಏನೋ ಸಂಬಂಧ ಇದೆ ಅಂತ ಗಾಸಿಪ್ ಇದೆ. ಈ ಗಾಸಿಪ್ ಸ್ವಲ್ಪ ಹೈಲೈಟ್ ಮಾಡಿ ಈ ಸಿನಿಮಾ ಕತೆ ಅವಳದೇ ಕತೆ ಅಂತ ಹಬ್ಬಿಸ್ಬೇಕು. ಅಬ್ಜೆಕ್ಷನ್ ಗುರು. ಅಲ್ಲ ಕಣ, ಪ್ರೇಮ ಅನ್ಯಾಯ ಆಗಲ್ವೇನೋ? ನಮ್ ಝಡ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ಡಗಾರ್ ತರ ಪಿಕ್ಚರೈಸ್ ಮಾಡಿದೀವಿ. ಪಾಪ ಪ್ರೇಮಂಗೂ ಈ ಕತೆಗೂ ಯಾವ ಸಂಬಂಧನೂ ಇಲ್ಲ ಕಣೋ. ಅಂತದಲ್ಲಿ ಏನಮ್ಮ ನೀನು ಹೇಳ್ತಿರೋದು? ಗೊತ್ತು ಕಣೋ, ಪ್ರೇಮನ್ಗೂ ಈ ಸಿನಿಮಾ ಕತೆಗೂ ಏನೋ ಸಂಬಂಧ ಅಂತ ನನಗೆ ಗೊತ್ತು. ಆದ್ರೆ ಜನ ಈಗ ನಾನೇನ್ ಹೇಳಿದ್ರು ನಂಬ್ತಾರೆ. ಆ ನಂಬಿಕೆನ್ ಕ್ಯಾಶ್ ಮಾಡ್ಕೋಬೇಕು. ಎಸ್. ಎಲ್ಲಿ ಹೋಯ್ತು ಗುರು ನೀನ್ ಆಡ್ತಿದ್ದ ಮಾತುಗಳು, ನಿನ್ನ ನಂಬಿಕೆ, ನಿನ್ನ ಆದರ್ಶ? ನೀನು ಇಷ್ಟು ಚಿರಡೆ ಮಟ್ಟಿಗೆ ಇಳಿತಿ ಅನ್ಕೊಂಡಿಲ್ಲ ಕಣ ನಾವು. ನಿನ್ನ ನಂಬ್ಕೊಂಡು ನಾವೆಲ್ಲ ಒಂದು ಗೋಪುರನೇ ಕಟ್ಕೊಂಡಿದ್ವಿ. ಅದನ್ನ ಪೀಸ್ ಪೀಸ್ ಮಾಡ್ಬಿಟ್ಟಿಲ್ಲೋ. ಈ ಸೆಂಟಿಮೆಂಟ್ ಎಲ್ಲ ನಂಗೆ ಬೇಕಾಗಿಲ್ಲ. ನನಗೆ ನಾ ಹೀರೋ ಆಗೋದೇ ಮುಖ್ಯ. ನಾನ್ ಹೇಳಿದ ಕೆಲಸ ನೀವು ಮಾಡ್ತೀರಾ ಇಲ್ವಾ? ಸತ್ರು ಮಾಡಲ್ಲ. ನನ್ ಮಾತು ಕೇಳಲ್ಲ ಅಂದ್ಮೇಲೆ ನನ್ ಜೊತೆ ಯಾಕೋ ಇದ್ದೀರಾ? ಇರಲ್ಲಮ್ಮ, ನಾವಿರಲ್ಲ. ಇದ್ರೆ ನಮಗ್ ಬುದ್ಧಿ ಇಲ್ಲ ಅಷ್ಟೇ. ಏಯ್ ಬೇಡ, ಮಯ್ಯ, ದಿನೇಶ, ನನಗೆ ಗೊತ್ತಿತ್ತು ಕಣ್ರೋ, ಯಾವತ್ತೋ ಒಂದಿನ ಕೈ ಕೊಡ್ತೀರಿ ಅಂತ ನಂಗೆ ಗೊತ್ತಿತ್ತು. ಏಯ್, ನಿಮ್ಮ ನಂಬ್ಕೊಂಡು ನಾನಿಲ್ಲ ಕಣ್ರೋ, ನನ್ನ ನಂಬ್ಕೊಂಡು ನೀವು ಇದ್ದಿತ್ತು. ನನಗೆ ಗೊತ್ತು ಕಣ್ರೋ, ನಾನು ಸಿನಿಮಾ ಹ್ಯಾಕ್ ರಿಲೀಸ್ ಮಾಡ್ಬೇಕು ಅಂತ ನಂಗೆ ಗೊತ್ತು, ಹ್ಯಾಕ್ ಪಬ್ಲಿಸಿಟಿ ಮಾಡ್ಬೇಕು ಅಂತ ನಂಗೆ ಗೊತ್ತು. ಪ್ರಭಾಕರ್. ಎಸ್ ಬಾಸ್, ಪಿಕ್ಚರ್ ಅಂತೂ ಸೂಪರ್ ಕ್ರೇಜ್. ನಮ್ ಏರಿಯಾ ಹುಡುಗರೆಲ್ಲ ಸಖತ್ ಖುಷಿ ಆಗ್ಬಿಟ್ಟಿದ್ದಾರೆ. ಅದ್ ಸರಿ ನೋಡು, ರಿಲೀಸ್ ದಿವಸ ಪಟಾಕಿ ಹೊಡ್ಸೋದು, ಸ್ಟಾರ್ ಕಟ್ಸೋದು, ಗಲಾಟೆ ಎಬ್ಸೋದು ಎಲ್ಲ ನಿನ್ ಕೆಲಸ. ಓಕೆ ಗುರು. ಆಮೇಲೆ ಮುಖ್ಯವಾಗಿ ಇದು ಪ್ರೇಮಂದೇ ಕತೆ ಅಂತ ಸುದ್ದಿ ಹಬ್ಬಿಸ್ಬೇಕು. ಓಕೆ. ಆಮೇಲೆ ನಿನ್ ಕಡೆ ಒಂದು 100-200 ಜನರನ್ನ ಥಿಯೇಟರ್ ಹತ್ರ ಸೇರಿಸಿ ಅಲ್ಲೆಂತಿ ಡೈಲಾಗ್ ಹೇಳ್ತೀನಲ್ಲ, ಅಲ್ಲಿ ಚಪ್ಪಾಳಿ ಹೊಡ್ಸಿ ಸಿಟಿ ಓಡಿಸು. ಇದು 100 ಡೇಸ್ ಪಿಕ್ಚರ್. ಎಷ್ಟ್ ದಿನ ಅಂತ ಹಿಂಗ್ ಮಾಡಕ್ಕಾಗತ್ತೆ ಹೇಳು? ನೀವು 1 ವಾರ ಮಾಡ್ರಯ್ಯ, ಆಮೇಲೆ ಜನ ಕಂಟಿನ್ಯೂ ಮಾಡ್ತಾರೆ ಅಂತೀಯ? ಸರ್ಕಲ್ ನಲ್ಲಿ ನಿಂತ್ಕೊಂಡು ತಿಪ್ಪನಹಳ್ಳಿ ತಿಮ್ಮಣ್ಣನ್ಗೆ ಅಂದ್ರೆ ಜೈನಾಗ 40 ಜನ ಸಿಗ್ತಾರೆ ಈ ದೇಶದಲ್ಲಿ. ಅವ್ರು ಯಾಕೆ ಹಂಗಂತ ಅವ್ರಿಗೆ ಗೊತ್ತಿರಲ್ಲ. ಇಂಥ ದೇಶದಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಈ ಪೆದ್ನನ್ ಮಕ್ಕಳನ್ನ ನಮ್ಗೆ ಯಾವಾಗ ಬೇಕೋ ಆಗ್ಬೋದು ಅಂತ ಮಾಡ್ಬೇಕು. ಹೋಗಿ ನಾನು ಹೇಳಿದ ಕೆಲಸ ಮಾಡು. ಇದಕ್ಕೆಲ್ಲ ಸಖತ್ ಖರ್ಚಾಗತ್ತಲ್ಲ ಗುರು? ಸಾಯಂಕಾಲ ಮನೆ ಹತ್ರ ಕೊಟ್ಟು ಕಳಿಸ್ತೀನಿ. ಓಕೆ. ಇವ್ರು ಯಾರು ಪರಿಚಯ ಆಗ್ಲಿಲ್ವಲ್ಲ? ನನ್ ರೈಟ್ ಹ್ಯಾಂಡ್. ಇದಕ್ ಮುಂಚೆ ಅವ್ರು ನೋಡೇ ಇಲ್ಲ. ನಾನೇ ನೋಡಿಲ್ವಲ್ಲ. 3 ದಿನ ಹೊರಗಡೆ ಇದ್ರೆ 6 ತಿಂಗಳು ಒಳಗಡೆ ಇರ್ತಾನೆ ಅಂತ ಕ್ರಿಮಿನಲ್ ನನ್ ಮಗ. ಅಣ್ಣ ಮಾತಾಡ್ತಾ ಇದ್ದೀರಾ? ಐ ಆಮ್ ಸಾರಿ. ಗುರು, ಆ ಹುಡುಗಿನ ನಾನು ಮದುವೆ ಆಗ್ತೀನಿ. ಅವಳು ನನಗೆ ಬೇಕು. ಅಷ್ಟೇನಾ? ಓಕೆ ಗುರು. ಆ? ಈಗ ನಮ್ ಹುಡುಗ ತುಂಬಾ ಆಟ ಹಿಡಿದ್ಬಿಟ್ಟವನೆ. ನಿನ್ ತಂಗಿನ ಮದುವೆ ಆಗ್ಬೇಕಂತೆ. ಏನ್ ಹುಡುಗಾಟ ಆಡ್ತಾ ಇದೀಯ? ಹುಡುಗಾಟ ಏನ್ ಬಂದ್ ಗುರು? ಅವನೇನ್ ರೇಪ್ ಮಾಡ್ತೀನಿ ಅಂತ ನಾ ಕೇಳ್ದ. ಲಕ್ಷಣ ಮದುವೆ ಆಯ್ತೀನಿ ಅಂತ ಅವನೇ. ಅದೆಲ್ಲ ಆಗಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೇನೆ ನಾವು? ಗುರು, ಯಾವ್ದೇ ಕಾರಣಕ್ಕೂ ನಾನು ಅವ್ನ ಎದುರಾಕಳಕ್ ಆಗಕ್ಕಿಲ್ಲ. ಪ್ರಭಾಕರ, ಅದೆಲ್ಲ ಆಗಲ್ಲ ಕಣ. ಬಾ ಗುರು, ಹೇಳ್ತೀನಿ. ಇಲ್ಲ ಪ್ರಭಾಕರ, ನನ್ ಮಾತು ಕೇಳು. ಏನ್ ಮಾತಾಡ್ತಾ ಇದ್ದೇನೆ? ಮಾತ್ ಕೇಳು ಗುರು. ಪ್ರಭಾಕರ, ಸ್ಟುಪಿಡ್ ಆಗಿ ಮಾತಾಡ ಕಣ. ಹೊಡಿತೀಯನೆ ನಿನ್ನ ಅಜ್ಜಿ. ಪ್ರೇಮ, ಪ್ರೇಮ, ವಿಷಯ ಗೊತ್ತಾಯ್ತಾ? ಝೆಡ್ ಪಿಕ್ಚರ್ ಅಲ್ಲೆಲ್ಲ ನಿಂದೆ ಕಥೆ ಅಂತೆ. ಜನ ಎಲ್ಲ ಮಾತಾಡ್ಕೋತಾ ಇದಾರೆ. ಆ ಪಿಕ್ಚರ್ ಅಲ್ಲಿ ಹೀರೋಯಿನ್ನ ತುಂಬಾ ಕೀಳ್ಮಟ್ಟದಲ್ಲಿ ತೋರಿಸಿದಾರಂತೆ. ಅಂತೂ ನೀನ್ ಹೀರೋ ಕೈ ಕೊಟ್ಟ ಕಣೆ. ಈ ಮ್ಯಾಗಝಿನ್ಸ್ ನೋಡು. ಪ್ರೇಮ, ವಾಟ್ ಇಸ್ ದಿಸ್? ಯಾಕೆ ಹೀಗ್ ಮಾಡ್ದೆ? ನಾನೇನ್ ತಪ್ಪು ಮಾಡಿದ್ದೆ? ನಾನೇನ್ ತಪ್ಪು ಮಾಡಿದ್ದೆ? ಮೊದಲು ಕೈ ತೆಗಿ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನೋಡು ಪ್ಲೀಸ್ ಪ್ರೇಮ, ನನ್ನ ಅರ್ಥ ಮಾಡ್ಕೊ. ಇನ್ನೇನು ಉಳ್ದಿದೆ ಅರ್ಥ ಮಾಡ್ಕೊಳಕ್ಕೆ? ಇನ್ನೇನು ಅರ್ಥ ಮಾಡ್ಕೊಳಕ್ ಹೋಗಿ ನನ್ ಜೀವನದ ಅರ್ಥನೇ ಕಳ್ಕೊಂಡೆ. ನನ್ ಜೀವನದ ಅರ್ಥನೇ ಕಳ್ಕೊಂಡೆ. ಪ್ರೇಮ,
ನೀನ್ ಯಾವಾಗ್ಲೂ ನಾಡಿದ್ದು ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತೀಯ. ನಾಡಿದ್ದು ಇನ್ನೊಂದು ಮುಖ ನೀನ್ ನೋಡೋದೇ ಇಲ್ಲ. ತೆಗೆದು ಬಿಸಾಕು ನಿನ್ ಕಾಯಿನ. ಹೀಗೆ ಹೇಳಿ ಹೇಳಿ ನನ್ ಸರ್ವನಾಶ ಮಾಡ್ದೆ. ಇದು ಏನೇನ್ ಮಾಡ್ಬೇಕು ಅಂತಿದ್ಯಾ? ಪ್ರೇಮ, ಎಕ್ಸೈಟ್ ಆಗ್ಬೇಡ. ನಾನು ಹೇಳೋದನ್ನ ಪೂರ್ತಿ ಕೇಳು. ಈಗ ಇಷ್ಟೆಲ್ಲ ಗಾಸಿಪ್ ಬಂದ್ಮೇಲೆ ನಾನು ನೀನು ಹೀರೋನಾಗಿ ಆಕ್ಟ್ ಮಾಡಿದ್ರೆ ಎಷ್ಟು ಬಿಸ್ನೆಸ್ ಆಗ್ಬೋದು ಯೋಚನೆ ಮಾಡು. ನಾವಿಬ್ರು ಸಖತ್ತಾಗಿ ದುಡ್ಡು ಮಾಡ್ಬೋದು. ದುಡ್ಡು 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 ಅಷ್ಟೇನಾ ಈ ಪ್ರಪಂಚದಲ್ಲಿ? ಅಷ್ಟೇ ಕಣೆ, ಇನ್ನೇನಿದೆ ಹೇಳು. ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈ ಜನಗಳಿಗೆ ಲೆವೆಲ್ ತೋರಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದು ನೀನೆ. ಅದ್ ಸತ್ಯ. ಹಾಗಾದ್ರೆ ಈಗ ತೋರಿಸಿದ ಪ್ರೀತಿ ಪ್ರೇಮ ಎಲ್ಲ ಬರೀ ನಾಟಕ ಅಂತ ಇಟ್ಕೋ. ಎಷ್ಟು ಸುಲಭವಾಗಿ ಹೇಳ್ತಾ ಇದ್ಯಾ. ಹೇಳು, ನನ್ ಮನ್ಸಿನ ಜೊತೆ ಆಟ ಆಡಕ್ಕೆ ನಿಂಗೇನು ಅಧಿಕಾರ ಇತ್ತು? ನಿನ್ಗೇನು ಅಧಿಕಾರ ಇತ್ತು? ಪ್ರೇಮ, ನಿನ್ಗೇನು ಪ್ರೇಮ, what is this nonsense? ಪ್ರೇಮ, ಪ್ರೇಮ, ಬಿಡು. ಪ್ರೇಮ, ಗೆಳು. ಪ್ರೇಮ, 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 ಗೆಳು. ಬಿಡು ಅವ್ರನ್ನ. ಹೇಳ್ಕೊಂಡು ಹೋಗು ಅವ್ರನ್ನ. ಇದೆ ಸರ್ ನನ್ ಕತೆ. ಅಲ್ಲಮ್ಮ, ಇಷ್ಟೆಲ್ಲ ಅನ್ಯಾಯ ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ ನೀನು. ನೋಡು, ನನ್ನ ಹತ್ರ ದುಡ್ಡಿಲ್ದಿರ್ಬಹುದು, ಅಧಿಕಾರ, ಗ್ಲಾಮರ್, ಪೊಲೀಸ್, ರೌಡಿ ಏನೂ ಇಲ್ದಿರ್ಬಹುದು. ಆದ್ರೆ ನನ್ನ ಹತ್ರ ಈ ಪೆನ್ ಇದೆ. ಈ ಪೆನ್ನಿಂದ ಇಡೀ ಪ್ರಪಂಚನ ತಲೆಕೆಳಗಾಗಿದೆ. ಇಷ್ಟು ವಿಷಯ ಹೇಳಿದ್ಯಲ್ಲ, ನೋಡ್ತಾ ಇರು. ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಬೇಡಿ ಸರ್, ನೀವೇನು ಬರಿಬೇಡಿ. ಈ ನನ್ ಕತೆನ ನೀವು ಪ್ರೆಸ್ನವರು ಅಂತ ಹೇಳಲಿಲ್ಲ, ನೀವೊಬ್ಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ದೆ ಅಷ್ಟೇ. ದಯವಿಟ್ಟು ಈ ವಿಷಯ ಇಲ್ಲೇ ಮರ್ತು ಬಿಡಿ. ನೋಡು, ನೀವೆಲ್ಲ ಹೀಗೆ ಸುಮ್ಮನಿರೋದ್ರಿಂದಾನೆ ಈ ನೋವುಗಳೆಲ್ಲ ಹಾಗೆ ಸತ್ತೋಗ್ತವೆ. ಎಲ್ಲೋ ಒಂದ್ ಕಡೆ ಈ ವಿಷಯ ಹೊರಗೆ ಬರ್ಬೇಕು. ಸರ್, ನಾನ್ ನಿಮ್ಮ ಹತ್ರ ಹೇಳಿದ್ದೆಲ್ಲ ಆಫ್ ದಿ ರೆಕಾರ್ಡ್. ನೀವು ಜರ್ನಲಿಸ್ಟ್ ಅಂದ್ಮೇಲೆ ಎತ್ತಿಕ್ ಸಿಟ್ಕೋಬೇಕು. ನೀವು ಅದನ್ನ ಬರಿಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿಲ್ಲ ಸರ್. ನೋಡಮ್ಮ, ನೀನು ಆಫ್ ದ ರೆಕಾರ್ಡ್ ಅಂದ್ಮೇಲೆ ನಾನು ಇದನ್ನು ಬರೆಯೋದಿಲ್ಲ. ಆದ್ರೆ ಇನ್ನು ಮುಂದೆ ಈ ರೀತಿ ಅನ್ಯಾಯ ಆಗದೆ ಇರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ. ಅದಲ್ಲ ಸರ್. ಸರ್, प्रकाश, सोचो हैरानी की बात यह है, आपके जेड फिल्म की चर्चा मुंबई में भी है. वाओ. सोचो, अगर अपने प्रोजेक्ट को आपको लेकर बनाया 3-4 करोड़ पक्का बना दूंगा मैं. Why not? Why not? सर, इस फिल्म को जरूर एक ऑस्कर मिलेगा. वो क्या है, इस क्लाइमैक्स इज वेरी इंपॉर्टेंट. सिर्फ वो एक लिखना बाकी है. ಬರೀರಿ ಮತ್ತೆ. ಅದಷ್ಟು ಈಸಿ ಅಲ್ಲಮ್ಮ. ನನಗೊಂದು ಇಶ್ಯೂ ಬೇಕು. वो क्या है, मुझे एक जेन्युइन इश्यू चाहिए. जेन्युइन इश्यू. अरे सोचना तो बाद में है, पहले पेट पूजा करना है. चलना यार. ಒಳ್ಳೆ ಕ್ರೈಮ್ ರಿಪೋರ್ಟರ್ ಕಣೆ ನೀನು. ಅಲ್ಲ, ಒಂದು ಸಣ್ಣ ಸೌಂಡ್ಗೆ ಹೆದರ್ಬಿಟ್ಟಿಲ್ಲಮ್ಮ ನೀನು. ನಾನು ಯಾವ್ದೋ ಗುಂಗ್ನಲ್ಲಿದ್ದೆ, ನೀನ್ ಸಡನ್ ಆಗಿ ಬಂದು ಹೀಗನ್ಬಿಟ್ರೆ. ಅದೇನಪ್ಪ ಅಂತ ಗುಂಗು? ಮೊನ್ನೆ ಗಲಾಟೆ ಶುರು ಆಯ್ತಲ್ಲ, ಅದೇ ಕೋಮಗಲಭೆ. ಸಡನ್ ಆಗಿ ಯಾಕೆ ಶುರು ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಪೊಲಿಟಿಕಲ್ ಮೋಟಿವೇಶನ್ ಏನು ಕಾಣ್ತಾ ಇಲ್ಲ. ಪೊಲಿಟಿಕಲ್ಲೋ ಫಿಲಾಸಾಫಿಕಲ್ಲೋ ಏನೋ ಒಂದು ಆಗಿರುತ್ತೆ ಬಿಡಯ್ಯ. ಅಲ್ಲ ಕಣಯ್ಯ, ಎಲ್ಲಾದ್ರೂ ನಿನ್ ಕೈ ಮುದ್ದಿ ತೋರಿಸಿಯಲ್ಲ ನೀನು. ಇಲ್ಲ ಕಣ, ಡೆಫಿನೆಟ್ಲಿ ಇಟ್ಸ್ ಎ ಕ್ರಿಯೇಟೆಡ್ ಒನ್. ಈಗೇನು ನಾನು ಗುಂಡ ಹಾಕ್ಬಿಡ್ತೀಯೋ ಇಲ್ಲ ಬೇರೆ ಟೇಬಲ್ ಹೋಗ್ಲ ನಾನು? ಅವರಿಂದ ಒಬ್ಬನೇ ಕೂತ್ಕೊಂಡು ಗುಂಡ ಹಾಕ್ತಾ ಇದೆಯಾ? ಅಯ್ಯೋ ಕೂತ್ಗಳಯ್ಯ. ಮತ್ತೆ ಹಾಕು ಮತ್ತೆ ತಗೋ. ಇವತ್ತಿನ ಪೇಪರ್ ನೋಡಿದ್ಯಾ? ಕೋಮುಗಲಭೆ ಬಗ್ಗೆ ಚಿಕ್ಕ ರಿಪೋರ್ಟ್ ಬಂದಿದೆ. ನಿನಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದು ಈ ಜುಜುಬಿ ರಿಪೋರ್ಟ್ಗೋಸ್ಕರ ಅಲ್ಲ. ಏನ್ ಮಾಡೋದ್ ಗುರು, ಎಲ್ಲಿ ಕಿರಿಕ್ ಮಾಡಕ್ ಹೋದ್ರು ಯಾವನೋ ಒಬ್ಬ ಗೂಸ್ರು ನನ್ನ ಮಗ ಬಂದು ಶಾಂತಿ ಶಾಂತಿ ಅಂತ ಬಡ್ಕೋತಾನೆ. ಹಂಗಂಗೆ ಎಲ್ಲ ತಣ್ಣಗಾಗೋಯ್ತದೆ. ಕತ್ತರಿಸಿ ಬಿಸಾಕು ಅಂತವ್ರನ್ನ ನೋಡು. ಈ ತರ ಚಿಲ್ಲರೆ ಗಲಾಟೆ ನಮ್ಗೇನು ಪ್ರಯೋಜನ ಇಲ್ಲ. ನ್ಯಾಷನಲ್ ನ್ಯೂಸ್ ಆಗ್ಬೇಕು, ಆ ತರ ಗಲಾಟೆ ಮಾಡ್ಬೇಕು. ತುಂಬಾ ಸಿಂಪಲ್. ನಾನು ಹೇಳ್ದಂಗೆ ಕೇಳು, ಹೊತ್ಕೊಂಡು ಉರಿಯುತ್ತೆ. ಆ ಲೆವೆಲ್ಗ ಗುರು. ಆಮೇಲೆ ಏನಾದ್ರೂ ಸಿಕ್ಕಾಕೊಂಡ್ರೆ ತೊಂದರೆ ಏನಾಗುತ್ತೋ? ನಮ್ಮವ್ರನ್ನ ನಾನು ಬಿಟ್ಟಾಕ್ಬಿಡ್ತೀನಾ? ಸಖತ್ತಾಗಿದೆ ಗುರು ಐಡಿಯಾ. ಹಂಗೆ ಹೇಳಿದ್ನಲ್ಲ 5 ಲಕ್ಷ. ತಗೋ. ಇನ್ನೆಷ್ಟು ದಿವಸ ತಗೋತೀಯ? ಅಲ್ವೋ, ನಾನು ಅವತ್ತು ಹೇಳಿದ್ದಕ್ಕೆ ದೊಡ್ಡದಾಗಿ ತಮಾಷೆ ಮಾಡಿದೆ ನೀನು. ನಾನು ಗೆಸ್ ಮಾಡಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ ಗೊತ್ತಾ. ಸಿ ಹಿಯರ್, ಐ ಹ್ಯಾವ್ ಗಾಟ್ ಎ ವೆರಿ ವೆರಿ ಕ್ಲಿಯರ್ ರಿಪೋರ್ಟ್. ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗೆ ಸೂಸೈಡ್ ಸ್ಕ್ವಾಡ್ ತರ ಕೆಲಸ ಮಾಡ್ತಾ ಇದೆ ಗೊತ್ತಾ. ಅಂದ್ರೆ STT ಈ ತರನಾ? ಎಸ್,
ಹ್ಯೂಮನ್ ಬಾಂಬ್ ಕಟ್ಕೊಂಡು ಹೋರಾಡೋ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಆ ಗ್ಯಾಂಗ್ ಲೀಡರ್ ಯಾರಂತನೂ ಪತ್ತೆ ಮಾಡಿದ್ದೀನಿ. ಇವನೇ ಆ ಗ್ಯಾಂಗ್ ಲೀಡರ್. ಈ ಪಾಯಿಂಟ್ ಅಲ್ಲಿ ಎಷ್ಟು ಅಥೆಂಟಿಕ್ ಆಗಿದೆ ನೀನು? 100%. ಆ ಇನ್ಫಾರ್ಮೇಶನ್ ಎಲ್ಲಿಂದ ತಗೊಂಡಿದ್ದೀನಿ ಗೊತ್ತೇನೋ? ಆ ಬಾಂಬ್ ಮೇಕರ್ ಇದಾನಲ್ಲ, ಅವನ ಶಿಷ್ಯನಿಂದಾನೆ. ಅವನೆಲ್ಲಿ ಸಿಗ್ತಾನೆ ಹೇಳು? ನಿನ್ಗೇನಪ್ಪ ಅಂತ ಕೆಟ್ಟ ಕೂತಲ್ಲ? ನನಗೂ ಏನೋ ಒಂದು ಡೌಟ್ ಇದೆಯಪ್ಪ. ಅವನೆಲ್ಲಿ ಸಿಗ್ತಾನೆ ಹೇಳಮ್ಮ. ಇವಾಗ ಮಾಡ್ತಾ ಇರೋ ಗಲಾಟೆ ಏನೇನು ಸಾಲದು. ನಾಳೆ ಬೆಳಗಿನ ಜಾವದ ಹೊತ್ತಿಗೆ ಎಲ್ಲ ಏರಿಯಾಲು ಜಾತಿ ಹೊಡೆದಾಟ ಪೀಕ್ ಹೋಗ್ಬೇಕು. ಒಂದು ವೇಳೆ ನಾಳೆ ನಡೆಯೋ ಗಲಾಟೆಲಿ ಯಾರಾದ್ರೂ ಸಿಕ್ಕಾಕೊಳ್ಳೋ ಟೈಮ್ ಬಂತು ಅಂದ್ರೆ ಈ ಬೋಗಸ್ ಬಾಂಬ್ ಐತಲ್ಲ, ಇದ್ರ ಬಟನ್ ಒತ್ತಿದ್ರೆ ಸಾಕು, ಜನ ಹಂಗ್ ತಿಳ್ಕೊಂಡು ಎಲ್ಲ ಎದ್ರಕೊಂಡು ಓಡೋಗ್ಬಿಡ್ತಾರೆ. ಆಗ ನಾವೆಲ್ರು ಒತ್ಬಿಟ್ಟಲ್ಲ ಇದು ನೀನ್ ಅವನಯ್ಯ, ಇಲ್ಲಿಗೆ ಯಾಕೆ ಬಂದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಬಿಸಾಕ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾ ಸತ್ತೋಗ್ಬಿಡ್ತೀನಪ್ಪ, ಸತ್ತೋಗ್ಬಿಡ್ತೀನ. ನಾನು ಹೇಳೋ ಮಾತನ್ನ ಸೀರಿಯಸ್ ಆಗಿ ಕೇಳಯ್ಯ. ಬಿಸಾಕಿದ್ದನ್ನ ಬಿಡಯ್ಯ. ಇನ್ನು 15 ಸೆಕೆಂಡ್ ಇದೆ ನಿನ್ ಸಾಯೋದಕ್ಕೆ. 15 ಸೆಕೆಂಡ್ ಎಲ್ಲ ಸತ್ತೋಗ್ಬಿಡ್ತೇನೆ. ನಾನ್ ಸತ್ತೋಗ್ಬಿಡ್ತೇನೆ. ತಮಾಷೆ ಮಾಡಲ್ಲ ಕಣೆ. ಫಸ್ಟ್ ತೆಗಿಯೋದನ್ನ ಬಿಡ. ಬಾಯ್ ಬಿಡಲ್ವಾ ನೀನು? ದೊಡ್ಡ ನಿಷ್ಠಾವಂತ ನೀನು. ಇಲ್ಲ, ಇವಾಗ್ಲೂ ಬಾಯ್ ಬಿಡಲ್ವಾ ನೀನು? ಇಲ್ಲ. ಕಾನ್ಸ್ಟೇಬಲ್, ಲಾಟಿಗೆ ಖಾರದ ಪುಡಿ ಹಚ್ಚಿ ರೆಡಿ ಮಾಡಿ. ಹೇಳಲ್ವಾ? ಈ ಎಲ್ಲಾ ಕೋಮು ಗಲಭೆಗಳ ಹಿಂದೆ ಪ್ರಕಾಶನ್ ಕೈವಾಡ ಇದೆ. ಅಲ್ಲ, ಅವನಿಗೆ ಬೇರೆ ಜಾತಿಯವ್ರ ಮೇಲೆ ಏನಾದ್ರೂ ದ್ವೇಷ ಇದೆಯಾ? ಅವ್ರು ನನಗ್ ಮೋಸ ಮಾಡಿರ್ಬೋದು, ಆದ್ರೆ ಈ ಕೆಲ್ಸ ಎಲ್ಲ ಪ್ರಕಾಶ ಮಾಡಿಸ್ತಾರೆ ಅಂದ್ರೆ ನಾನಂತೂ ನಂಬಲ್ಲ. ಅದರಿಂದ ಅವ್ರಿಗೇನ್ ಲಾಭ? ಏನ್ ಲಾಭ? ಅದೊಂದೇ ಪಾಯಿಂಟ್ ನನಗೆ ಅರ್ಥ ಆಗದೆ ಇರೋದು. ಲಾಭ ಇಲ್ಲದೆ ಏನು ಮಾಡೋನಲ್ಲ ಈ ಪ್ರಕಾಶ. ಏನು ಲಾಭ ಇದೆ ಇವನಿಗೆ? ಏನೋ ಲಾಭ ಇದೆ. ಇಲ್ಲ, ಈ ಗುಟ್ಟು ನಾವು ಕಂಡುಹಿಡಿಬೇಕು. ಕ್ಲೈಮ್ಯಾಕ್ಸ್ ಬರೀತಾ ಇದ್ದೀರಾ ಸರ್? ಏಯ್, ನೀನ್ ಯಾಕೆ ಬಂದೆ ಇಲ್ಲಿ? ನೀವ್ ಅನ್ಕೊಂಡಿರೋ ಕ್ಲೈಮ್ಯಾಕ್ಸ್ ಆಗೋದಿಲ್ಲ ಅಂತ ತಿಳ್ಸೋಕೆ. ಆ ಬ್ರಹ್ಮನೇ ಬಂದ್ರು ಈ ಕ್ಲೈಮ್ಯಾಕ್ಸ್ ಅಂತ ತಪ್ಸಕ್ಕಾಗಲ್ಲ. ಅಷ್ಟಕ್ಕೂ ನನ್ ಕ್ಲೈಮ್ಯಾಕ್ಸ್ ಏನೋ ನಿನಗೇನೆ ಗೊತ್ತು. ನಿಮ್ಗೊಂದು ಇಶ್ಯೂ ಬೇಕಾಗಿತ್ತು. ಈಗ ದೇಶ ಎಲ್ಲ ಶಾಂತವಾಗಿದೆ, ನಿಮ್ ಸಿನಿಮಾಗ್ ಯಾವ್ದು ಸಬ್ಜೆಕ್ಟ್ ಸಿಗ್ತಾ ಇಲ್ಲ ಅಂತ ನೀವೇ ಒಂದ್ ಇಶ್ಯೂ ಶುರು ಮಾಡ್ತಾ ಇದೀರಾ ಅಲ್ಲ? ಅರೆ ಪರವಾಗಿಲ್ಲ ಕಣೆ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ನಿಮ್ ಸಿನಿಮಾಗೋಸ್ಕರ ನನ್ನ ಪಾಡ್ಗಂತೂ ಬೆಂಕಿ ಹಚ್ಚಿದ್ರಿ, ಈಗ ಇಡೀ ದೇಶಕ್ಕೆ ಬೆಂಕಿ ಹಚ್ಚಕ್ ಹೊರಟಿದ್ದೀರಾ. ನಿಮ್ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಅಲ್ಲ? ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳು ಅಮಾಯಕರನ್ನ ಕೊಲ್ತಾ ಇದ್ರೆ ಅದು ನಿಮ್ಗೆ ಒಳ್ಳೆ ಸಬ್ಜೆಕ್ಟ್. ದೇಶದಲ್ಲಿ ಯಾರಾದ್ರೂ ಮಸೀದಿನ ಕೆಡೋದ್ರೆ ನಿಮಗ್ ತುಂಬಾ ಖುಷಿ, ಯಾಕಂದ್ರೆ ಇನ್ನೊಂದ್ ಸಿನಿಮಾ ಮಾಡಬಹುದಲ್ಲ. ಯಾಕ್ ಸರ್, ದೇಶದಲ್ಲಿ 1000 ಜನ ಸಾಯ್ತಾ ಇದ್ರು, ನಿಮಗೇನು ಅನ್ಸಲ್ವಾ ಸರ್? ನಿಮಗ್ ಫೀಲ್ ಆಗಲ್ವಾ?
ಸುಮ್ಮನಿದ್ದೀನಿ ಅಂತ ಬಾಯ್ಗೆ ಬಂದಾಗ ಮಾತಾಡಬೇಡ. ನಿಮಗ್ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನಿಮ್ ಸಿನಿಮಾಗೋಸ್ಕರ ಸಾವಿರಾರು ಜನರ ಬಲಿ ತಗೋಬೇಡಿ ಸರ್. ತಪ್ಪೇನಿದೆ ಅದರಲ್ಲಿ? ಇದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಇಲ್ಲಿ ನಾನು ಬದುಕಬೇಕು ಅಂದ್ರೆ ಇನ್ನೊಬ್ಬನ ಬಲಿ ತಗೋಬೇಕು, ಇಲ್ದಿದ್ರೆ ಇನ್ನೊಬ್ಬ ನನ್ನ ಬಲಿ ತಗೊಳ್ತಾನೆ. ನಾನೆಲ್ಲಾನು ಬಳಸ್ಕೊಳ್ತೀನಿ, ನಿನ್ನನ್ನು ಬಳಸ್ಕೊಂಡೆ. ಈ ಪ್ರೀತಿ, ಪ್ರೇಮ, ಐ ಲವ್ ಯು, ಕುಚು ಕುಚು ಹೋತಾ ಹೇ, ಈ ತರ ಜುಜುಬಿ ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದಿದ್ರೆ ನಾನೇನು ಸಾಧಿಸಕ್ಕೆ ಆಗ್ತಿರ್ಲಿಲ್ಲ. ಏನೇ ನೋಡ್ತಿದ್ಯಾ? ನೋಡ್ ನೀನ್ ಹೇಗಿದ್ಯಾ? ನಿನ್ ಪೊಸಿಷನ್ ನೋಡು, ಅದೇ ನನ್ನ ಪೊಸಿಷನ್ ನೋಡು. ನಂಬರ್ 1. ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ನೀವ್ ನಡೆಸ್ತಾ ಇರೋದು ಎಂಥ ಜೀವನ ಅಂತ. ನಿಮ್ ದಾರಿಲಿ ನೀವ್ ಏನ್ ಮಹಾ ಸಾಧನೆ ಮಾಡಿರೋದು? ಏನ್ ಸಾಧನೆ ಮಾಡಿದೀರಾ? ನಿಮಗ್ ಪ್ರಾಣಕ್ ಪ್ರಾಣ ಕೊಡೋ ಸ್ನೇಹಿತರಿದ್ರು, ಅವ್ರನ್ನ ಕಳ್ಕೊಂಡ್ರಿ. ನಿಮ್ಮ ಪ್ರೀತಿ ತಂಗಿನ ಒಬ್ಬ ರೌಡಿ ಕೊಟ್ಟು ಮದುವೆ ಮಾಡಿದ್ರಲ್ಲ ಸರ್, ಇದೇನು ನಿಮ್ ಸಾಧನೆ? ನೀವೇ ಯೋಚನೆ ಮಾಡಿ. ಏಯ್, ನೀನ್ ಉಪದೇಶ ನಂಗೆ ಬೇಕಾಗಿಲ್ಲ. ನಾನ್ ಸಾಧಿಸ್ಬೇಕು ಅನ್ಕೊಂಡಿರೋದನ್ನ ಸಾಧಿಸೋದೇ ನಂಗೆ ಮುಖ್ಯ. ನನ್ ಗುರಿನೇ ನಂಗೆ ಮುಖ್ಯ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಇಡೀ ಜಗತ್ತನ್ನ ಆಳ್ಬೇಕು, ಈ ಇಡೀ ಪ್ರಪಂಚನ ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು. ಯಸ್, ಐ ವಿಲ್ ಬಿ ಅ ಡಿಕ್ಟೇಟರ್. ಹೇಳು, ನನ್ ಗುರಿ ಸಾಧಿಸ್ತೀನಲ್ವಾ? ಹೇಳೆ, ನಾನ್ ಗುರಿ ಸಾಧಿಸ್ತೀನಲ್ವಾ? ಆಡ್ಬೇಡಿ. ನೀವು ಮಾಡ್ತಿರೋ ಸಿನಿಮಾಗಳಿಗೂ ಆಡ್ತಿರೋ ಮಾತುಗಳಿಗೂ ಸಂಬಂಧನೇ ಇಲ್ಲ. ಸಂಬಂಧ ಇದೆ, ಯೋಚನೆ ಮಾಡು. ನಾನು ಫುಟ್ಪಾತ್ ನಿಂತ್ಕೊಂಡು ಏನಾದ್ರು ಹೇಳಿದ್ರೆ ಯಾರಾದ್ರೂ ಕೇಳ್ತಾರಾ? ಕೇಳೋಲ್ಲ. ಅದಕ್ಕೆ ನಾನು ಅವತ್ತು ಯೋಚನೆ ಮಾಡಿದೆ, ನಾನು ಪಾಪ್ಯುಲರ್ ಆಗ್ಬೇಕು. ಅದಕ್ಕೆ ಸಿನಿಮಾನ ಆರಿಸ್ಕೊಂಡೆ. ನೆಕ್ಸ್ಟ್ ರಾಜಕೀಯಕ್ಕೆ ಹೋಗ್ತೀನಿ, ಇಡೀ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ, ವರ್ಲ್ಡ್ ಲೀಡರ್ ಆಗ್ತೀನಿ. ಯಸ್. ನೀವ್ ಇನ್ನೊಂದು ಆಂಗಲ್ ನಲ್ಲಿ ಯೋಚನೆ ಮಾಡಿ. ಜನಪ್ರಿಯತೆ ಪಡೆಯೋರು ದಾರಿ ಹುಡುಕಿ ಪಾಪ್ಯುಲರ್ ಆಗಿಲ್ಲ. ಮದರ್ ತೆರೆಸಾ ಆಗ್ಲಿ, ಮಹಾತ್ಮ ಗಾಂಧಿ ಆಗ್ಲಿ ದಾರಿ ಹುಡುಕಿ ಪಾಪ್ಯುಲರ್ ಆಗ್ಲಿಲ್ಲ. ಅವ್ರು ಮಾಡಿದ ಕೆಲಸದಿಂದ ಪಾಪ್ಯುಲರ್ ಆದ್ರು ಅಷ್ಟೇ. ಅಲ್ಲಿ ಯಾವ ಸ್ವಾರ್ಥನೂ ಇರ್ಲಿಲ್ಲ. ಸ್ವಾರ್ಥ ಯಾರಿಗೆ ಇಲ್ಲ? ಆಫ್ಟರ್ ಆಲ್ ಒಂದು ಇರ್ಬೇಕು ಕೂಡ ಸಕ್ಕರೆ ತುಂಡು ಸಿಕ್ಕರೆ ತನ್ನ ಗೂಡಿಗೆ ತಗೊಂಡೋಗಿ ಇಟ್ಕೊಳುತ್ತೆ. ಯಾಕೆ ನೀನ್ ಸ್ವಾರ್ಥಿ ಅಲ್ವಾ? ನಾನು ಯಾಕೆ ಲವ್ ಮಾಡಿದೆ ನೀನು? ನಾನೊಬ್ಬ ಒಳ್ಳೆ ಡೈರೆಕ್ಟ್ರು, ನಾಳೆ ದೊಡ್ಡ ಮನುಷ್ಯ ಆಗ್ತೀನಿ ಅಂತಾನೆ. ಯಾಕೆ ನನಗಿಂತ ಚೆನ್ನಾಗಿರೋ ಒಬ್ಬ ಬಿಗ್ ಸ್ಟೋನ್ ಲವ್ ಮಾಡ್ಬೋದಿತ್ತಲ್ಲ? ಲವ್ ಮಾಡಲ್ಲ ಕಣ್ರಿ ನೀವು. ಅಫ್ಕೋರ್ಸ್ ಎಸ್, ಲವ್ ಮಾಡಕ್ ಆಗಲ್ಲ ರೀ, ಲವ್ ಮಾಡಕ್ ಆಗಲ್ಲ. ನಾನು ಒಬ್ಳ ಆರ್ಟಿಸ್ಟ್, ನನಗೂ ಸ್ಟೇಟಸ್ ಅಂತಿದೆ. ನಿಮ್ ಸಿನಿಮಾಗೆ ಬಾಂಬೆ ಆರ್ಟಿಸ್ಟ್ ಬೇಕು ಅಂತ ರಿತು ಶಿವಪುರಿನ್ ಕರ್ಕೊಂಡ್ ಬರ್ಲಿಲ್ವಾ? ಯಾಕೆ ನಮ್ ಕನ್ನಡದಲ್ಲಿಲ್ವಾ? ತಾರಾ, ಅಭಿನಯ, ಶ್ರೀದೇವಿ ಇವ್ರಿಗೆಲ್ಲ ಟ್ಯಾಲೆಂಟ್ ಇಲ್ವಾ? ಇದೆ. ಬಟ್ ಅವ್ರನ್ನೆಲ್ಲ ಹಾಕೊಂಡ್ರೆ ನಿಮ್ ಸ್ಟೇಟಸ್ ಕಮ್ಮಿ ಆಗತ್ತೆ ಅಲ್ಲ? ನೀವ್ ಸಿನಿಮಾಗೆ ಸ್ಟೇಟಸ್ ಬಗ್ಗೆ ಇಷ್ಟು ಥಿಂಕ್ ಮಾಡೋರು, ಇನ್ ನನ್ ರಿಯಲ್ ಲೈಫ್ ನಲ್ಲಿ ಸ್ಟೇಟಸ್ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು? ಮೇಲಾಗಿ ನಾನೊಂದ್ ಹೆಣ್ಣು. ನಾಳೆ ದಿನ ನನ್ ಮದುವೆ ಆದ್ಮೇಲೆ ನನ್ ಗಂಡ ನನ್ ಚೆನ್ನಾಗಿ ನೋಡ್ಕೋಬೇಕು, ಸಮಾಜದಲ್ಲಿ ಅವನಿಗೊಂದ್ ಸ್ಥಾನ ಇರ್ಬೇಕು ಅಂತ ಬಯಸೋ ತಪ್ಪೇನ್ರಿ? ಯಾಕೆ ಸರ್ ಸೈಲೆಂಟ್ ಆಗ್ಬಿಟ್ರಿ? ಇದಕ್ಕೂ ಯಾವ ಲಾಜಿಕ್ ಇಟ್ಕೊಂಡು ಉತ್ತರ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಅಫ್ಕೋರ್ಸ್ ನೀವು ಸ್ಕ್ರಿಪ್ಟ್ ರೈಟರ್, ಇದಕ್ಕೂ ಒಂದು ಉತ್ತರ ಕೊಡ್ತೀರಾ? ಇರ್ಲಿ ಬಿಡಿ, ನಾನು ಬರ್ತೀನಿ. ಒಂದು ವಿಷಯ, ಬೆಂಗಳೂರಿನಲ್ಲಿ ನಿಮಗೋಸ್ಕರ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾರಂತೆ. ಏನು ಪೊಲೀಸ್? ಇಟ್ಸ್ ಇಂಪಾಸಿಬಲ್. ಪ್ರಭಾಕರ್ ಅರೆಸ್ಟ್ ಆದ್ಮೇಲೆ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾನೆ. ಏನ್ ಹೇಳ್ತೀಯ ನೀನು? ಪ್ರಭಾಕರ್ ಅರೆಸ್ಟ್ ಆಗಿದ್ದಾನ? Hands up! ಪ್ರಕಾಶ್ ಮಾಡಬೇಡ! ಕಾನ್ಸ್ಟೇಬಲ್ ಹಿಡಿಯೋಣ!
ಇಡಿಯಟ್ಸ್ ಇಟ್ಟಿದಾರಲ್ಲ ಕ್ಲೀನ್ ಮಾಡ್ದೆ. ನಾನ್ ಕ್ಲೀನ್ ಮಾಡ್ಕೊಂಡೆ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಹೋಳಿಗೆ ಬಳಸಿದ್ದೀನಿ ಗೊತ್ತಾ? ಆಫ್ಟರ್ ಆಲ್ ನೀವೊಂದು ಇಲ್ಲಿ ಡೈರೆಕ್ಟರ್, ನಾನ್ ಡೈರೆಕ್ಟ್ರು. ಬಿಗ್ ಡೈರೆಕ್ಟರ್. ಏನಾಯ್ತು ನಿಂಗೆ? No. No. I'm a director. See? Number 1 director. Don't cry, don't cry. Yes. ನಾನು ಯಾರು ಏನು ಮಾಡಕ್ಕಾಗಲ್ಲ. Because I'm the number 1 director. I will give a hit picture. ಪೊಲೀಸ್ ನನ್ ಗೊತ್ತ ಹೇಗೆ ಬದುಕ್ಬೇಕು ಅಂತ. ನಾನ್ ಸಾಕಿದ ನಾಯಿಗಳು ಕಾಚಡಾಗಳು. ಪೊಲೀಸರು ನನ್ ಮನೆ ಯಾಕೆ ಕಾಯ್ತಾ ಇದಾರೆ ಇವರೆಲ್ಲ? ಗಬ್ ನನ್ ಮಕ್ಕಳು ಇವ್ರು ಯಾರು ಮನೆ ಕಾಯಕ್ಕೆ? ನೋ, ಐ ಆಮ್ ಅ ಡೈರೆಕ್ಟರ್. ನೋ, ಐ ಆಮ್ ಎ ಡಿಕ್ಟೇಟರ್. ನಾನು ಯಾಕೆ ಚಿಲ್ಡ್ರನ್ ಮಕ್ಕಳಿಗೆ ಹೆದರ್ಬೇಕು? ಇಲ್ಲ. ಅಲ್ಲಿ ಪ್ರಕಾಶ ನೋಡಿ ಸರ್, ನನ್ನ ಮನೆ ನನ್ನ ಮಕ್ಕಳು ಬುದ್ಧಿವಂತಿಕೆ ತೋರ್ಸಕೋಬೇಡ. ನಿನ್ ವಿಷಯ ಎಲ್ಲ ಗೊತ್ತಿದೆ, ಓಡೋಗೋದಕ್ಕೆ ಪ್ರಯತ್ನ ಪಡ್ಬೇಡ. ನನ್ನ ಹತ್ರನೇ ಆಟ ಆಡ್ತೀಯ? ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಪ್ರಾಣ ಕೊಡಲು ಸಿದ್ಧರಾಗಿರಬೇಕು. ಹಲೋ ಕಂಟ್ರೋಲ್ ರೂಮ್, ತಕ್ಷಣ ಮೆಂಟಲ್ ಹಾಸ್ಪಿಟಲ್ ಇನ್ಫಾರ್ಮ್ ಮಾಡಿ. I am a dictator. ಸಾಯಿಸ್ಬಿಡ್ತಾನೆ. ಏನೋ ಮಾಡ್ಯ ನೀನು? ಪ್ರಕಾಶ್ ಓಡ್ಬೇಡ, ನಿಂತ್ಕೋ. ಐ ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ಬೇಡ. ಬೇಡ ಬೇಡ ಪ್ರಕಾಶ್, ಬೇಡ, ಓಡ್ಬೇಡ.